ಮಹಾರಾಷ್ಟ್ರದ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರಿ ಮಳೆ. ಆಲಮಟ್ಟಕ್ಕೆ 4 ಟಿಎಂಸಿ ನೀರು. ನಡುಗೊಳಗಾದ ಗ್ರಾಮಗಳು. ಕಾರವಾರದ ಶಾಲೆಗಳಿಗೆ ಇಂದು ರಜೆ. ಉತ್ತರ ಕನ್ನಡ ಉತ್ತರದಲ್ಲಿ ಕೃಪೆ ಆರ್ಭಟ. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಮಳೆ ಬಿಡುವುದು ನಿಲ್ಲಲಿಲ್ಲ. ಇದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಆಗುತ್ತಿರುವ ಕಾರಣ ಕೃಷ್ಣಾ ಮತ್ತು ಅದರ ಉಪನದಿಗಳ ಆರ್ಭಟ ಹೆಚ್ಚಾಗಿವೆ. ಆಲಮಟ್ಟ ಜಲಾಶಯಕ್ಕೆ ಕಳೆದ 24 ತಾಸುಗಳಲ್ಲಿ 4 ಟಿಎಂಸಿ ನೀರು ಹರಿದು ಬಂದಿದೆ. ಮಧ್ಯ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲೂ ಮಳೆ ಜೋರಾಗಿದೆ. ಉತ್ತರ ಕರ್ನಾಟಕ ಜಿಲ್ಲೆಯ ಕಾರವಾರ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ತಾಲೂಕಿನಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದ್ದು, ಶಾಲಾ ಕಾಲೇಜುಗಳಿಗೆ ಶನಿವಾರ ರಜೆ ಘೋಷಿಸಲಾಗಿದೆ. ಕಾಳಿ ನದಿಗೆ ಒಳ ಹರಿವು ಹೆಚ್ಚಾಗಿದ್ದು, ಕದ್ರಾ ಜಲಾಶಯದ 4 ಗೇಟ್ಗಳ ಮೂಲಕ 6,000 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತದೆ. ಜೊತೆಗೆ ವಿದ್ಯುತ್ ಉತ್ಪಾದನೆ ಘಟಕ ಮೂಲಕ 22,000 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತದೆ. ಜಿಲ್ಲೆಯ ಅನೇಕ ಕಡೆ ಕೃಷಿ ಭೂಮಿಗಳು ನಡುಗುಡ್ಡೆಗಳಾಗಿ ಮಾರ್ಪಟ್ಟಿವೆ. ಭಟ್ಕಳದಲ್ಲಿ ಮನೆಗಳ ಗೋಡೆಲೆ ಚಾವಣಿ ಕುಸಿದಿವೆ. ಚೌತನಿ ಹಾಗೂ ವೆಂಕಟಪ್ಪನ ಹೊಳೆ ತುಂಬಿ ಹರಿಯುತ್ತಿದೆ. ಬಾಗಿನಕಟ್ಟ ಬಳಿ ಮಣ್ಣು ಕುಸಿತವಾಗಿ ಯಲ್ಲಾಪುರದ ತಾಲೂಕು ಬೀರುಗಾರದಿಂದ ಕಳಚೆ ಗ್ರಾಮಕ್ಕೆ ಸಂಚಾರ ಸ್ಥಗಿತವಾಗಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು, ಹಾನಗಲ್, ಶಿಂಗಳಿ, ಬೆಳಂಗಿ, ಹಾವೇರಿ ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆ ಸುರಿದಿರುವ ಬಗ್ಗೆ ವರದಿಯಾಗಿದೆ. ಅದೇ ರೀತಿ ರಾಜ್ಯದ ಕರಾವಳಿಯಲ್ಲಿ 2 ದಿನ ವ್ಯಾಪಕ ಮಳೆಯಾಗಿದ್ದು, ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಜುಲೈ 6 ಮತ್ತು 7ರಂದು ಉತ್ತರ ಕರ್ನಾಟಕ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದ್ದು, ರೆಡ್ ಅಲರ್ಟ್ ಹಾಗೂ ಜುಲೈ 8, 10ರವರೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಶುಕ್ರವಾರ ಕರಾವಳಿ ಎಲ್ಲೆಡೆ, ಒಳನಾಡಿನ ಕೆಲವು ಕಡೆ ಮಳೆಯಾಗಲಿದೆ. ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 15 ಸೆಂಟಿಮೀಟರ್, ಅಕೋಲಾ ಹಾಗೂ ಕಾರವಾರದಲ್ಲಿ ತಲಾ 11 ಸೆಂಟಿಮೀಟರ್, ಗೋಕರ್ಣದಲ್ಲಿ 9 ಸೆಂಟಿಮೀಟರ್, ಶಿರಾಲಿ ಮತ್ತು ಕುಮಟಾದಲ್ಲಿ ತಲಾ 8 ಸೆಂಟಿಮೀಟರ್ ಮಳೆಯಾಗಲಿದೆ. ಮಹಾರಾಷ್ಟ್ರದ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಕೃಷ್ಣಾ ನದಿ ಉಗಮ ಸ್ಥಾನ ಮಹಾಬಳೇಶ್ವರ, ಕೊಯ್ನಾ, ನವಾಜ ಸೇರಿದಂತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಾಗುತ್ತಿರುವುದು ಕೃಷ್ಣಾ ಹಾಗೂ ಅದರ ಉಪನದಿಗಳಿಗೆ ಅಬ್ಬರ ಉಂಟಾಗಿದೆ. ದೂದ್ಗಂಗಾ ನದಿ ನೀರಿನ ಮಟ್ಟ ಶುಕ್ರವಾರ 2 ಅಡಿಯಷ್ಟು ಎತ್ತರಿಕೆಯಾಗಿದೆ. ಕರದಂಗಾ ಭೋಜ ಸೇತುವೆ ಜಲಾಮೃತವಾಗಿದೆ. ಕೃಷ್ಣಾ, ವೇಗಗಂಗಾ ಮತ್ತು ದೂದ್ಗಂಗಾ ನದಿ ಉಕ್ಕಿ ಹರಿಯುತ್ತಿದೆ ಎಂದು ಹೇಳಲಾಗಿದೆ. ಸರ್ಕಾರಕ್ಕೆ ಬೇಕಿಲ್ಲ ಖಾಲಿ ಹುದ್ದೆಗಳ ಭರ್ತಿ. ರಾಜ್ಯ ಸರ್ಕಾರ ಉದ್ಯೋಗಿಗಳು ಬೇಕಿಲ್ಲ. ಖಾಸಗಿ ಕಂಪನಿಗಳಂತೆ ಹುದ್ದೆಗೆ ಕಡಿತ ತಂತ್ರದ ಮೂಲಕ ರದ್ದುಗೊಳಿಸುವ ಲೆಕ್ಕಾಚಾರ ಅಂತಾಗಿದೆ. ರಾಜ್ಯದ ಜನಸಂಖ್ಯೆ 4 ಕೋಟಿ ಇದ್ದಾಗ ಮಂಜೂರಾದ ಹುದ್ದೆಗಳ ಭರ್ತಿಗೆ ವೀಣಾವೇಶ ಎಣಿಸುತ್ತಿರುವ ಸರ್ಕಾರ ಹೊಸ ಜನಸಂಖ್ಯೆ ಅನುಗುಣವಾಗಿ ಹೊಸ ಹುದ್ದೆ ಮಂಜೂರು ಹಾಗೂ ನೇಮಕಾತಿ ಮಂಜೂರು ಮಾಡುವಂತೆ ಕಾಣಲಿಲ್ಲ. ಗೃಹ ಇಲಾಖೆ, ಕಂದಾಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿಕ್ಷಣ ಸೇರಿದ ಪ್ರಮುಖ ಇಲಾಖೆಗಳಲ್ಲಿ ಸಾವಿರ ಮಂಜೂರು ಹುದ್ದೆಗಳು ನಾನಾ ವರ್ಷಗಳಿಂದ ಖಾಲಿಯಾಗಿವೆ. ಆರ್ಥಿಕ ಇಲಾಖೆ ಅಂಕಿಅಂಶದ ಪ್ರಕಾರ ರಾಜ್ಯದಲ್ಲಿ 41 ಇಲಾಖೆಗಳಿಂದ ಒಟ್ಟು 2,599 ಹುದ್ದೆಗಳು ಖಾಲಿಯಾಗಿವೆ. ಜನಸಂಖ್ಯೆ ಕಾರ್ಯಭಾರಕ್ಕೆ ಅನುಗುಣವಾಗಿ ಹುದ್ದೆ ಹೆಚ್ಚುವರಿ ಸೃಷ್ಟಿಯಾಗುವುದಕ್ಕೆ ವಿರುದ್ಧವಾಗಿ ಮಂಜೂರು ಹುದ್ದೆಗಳು ಕಳೆದ 5-6 ವರ್ಷಗಳಲ್ಲಿ ಇಳಿಕೆ ಮಾಡಲಾಗಿದೆ. ವರ್ಷದಿಂದ ವರ್ಷಕ್ಕೆ ಈ ಮಂಜೂರು ಹುದ್ದೆ ಕಡಿತ ಜೊತೆ ರಾಜ್ಯ ಸರ್ಕಾರದಲ್ಲಿ 2.56 ಲಕ್ಷ ಹುದ್ದೆಗಳು ಖಾಲಿ ಇವೆ. ಖಾಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಒತ್ತಡ ಜಾಸ್ತಿಯಾಗಿದ್ದು, ಬಿಪಿ, ಶುಗರ್, ಹೃದಯ ಮೊದಲಾದ ಆರೋಗ್ಯ ಸಮಸ್ಯೆ ಹೆಚ್ಚಿವೆ. 7ನೇ ವೇತನ ಆಯೋಗ ಜಾರಿಯಾಗಿಲ್ಲ. ನೌಕರರ ಹಿತಯುಗ ಕೆಲಸ ಆಗುತ್ತಿಲ್ಲ. ಅದನ್ನು ಶೀಘ್ರ ಹುದ್ದೆ ಭರ್ತಿ ಹಾಗೂ ಸರ್ಕಾರ ನೌಕರರ ಬೇಡಿಕೆ ಈಡೇರಿಕೆಗೆ ಗಮನ ಹರಿಸಬೇಕು. ಶಾಲಾ ಶಿಕ್ಷಣ ಮತ್ತು ಸಂರಕ್ಷಣೆಗೆ 62,145, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ 35,000, ಗೃಹ 22,000, ಉನ್ನತ ಶಿಕ್ಷಣ 13, ಕಂದಾಯ 10,987, ಗ್ರಾಮೀಣಾಭಿವೃದ್ಧಿ 10,946, ಪಶುಸಂಗೋಪನೆ 10,393 ಹುದ್ದೆಗಳು ಖಾಲಿ